ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಸೌವರ್ಣಾಂಬುಜ ಮಧ್ಯಗಾಂ ತ್ರಿನಯನಾಂ ಸೌದಾಮಿನಿ ಸನ್ನಿಭಾಂ ಶಂಖೌ ಚಕ್ರವರಾಭಯಾನಿ ದದತೀಂ ಇಂದೋಃ ಕಲಾಂ ಬಿಭ್ರತೀಂ ಗ್ರೈವೇಯಾಂಗದಹಾರ ಕುಂಡಲಧರಾಂ ಆಖಂಡಲಾದ್ಯೈ ಸ್ತುತಾಂ ಧ್ಯಾಯೇದ್ವಿಂಧ್ಯನಿವಾಸಿನೀಂ ಶಶಿಮುಖೀಂ ಪಾರ್ಶ್ವಸ್ಥ ಪಂಚಾನನಾಂ. ಶ್ರೀ ಜಗದಂಬಾಯೈ ನಮಃ. ಶ್ರೀ ಲಕ್ಷ್ಮೀ ಪ್ರತ್ಯಂಗಿರಾದೇವಿಯೈ ನಮಃ. ಆತ್ಮೀಯರೇ, ನಾವು ಇವತ್ತಿನ ದಿವಸ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಎಲೆಯೂರು ಗ್ರಾಮದ ತೋಟದ ತಪೋವನಕ್ಕೆ ಬಂದಿದ್ದೇವೆ. ತುಂಬ ವಿಶೇಷವಾಗಿರತಕ್ಕಂತಹ ಲಕ್ಷ್ಮೀ ಪ್ರತ್ಯಂಗಿರಾದೇವಿಯ ಪೂಜೆ ಇವತ್ತಿನ ದಿವಸ. ಅಲಂಕಾರ ತುಂಬ ಸುಂದರವಾಗಿದೆ. ಲಕ್ಷ್ಮೀ ಪ್ರತ್ಯಂಗಿರಾದೇವಿ ಹೂವಿನಲ್ಲೇ ನಗುತ್ತಾ ಇದ್ದಾಳೆ. ನಗುವ ಲಕ್ಷ್ಮೀ ಪ್ರತ್ಯಂಗಿರಾದೇವಿಯ ದರ್ಶನವನ್ನು ಮಾಡ್ತಾ ಇದ್ದೇವೆ ಇವತ್ತಿನ ದಿವಸ. ಸನ್ನಿಧಾನ ಬಹಳ ವಿಶೇಷವಾಗಿರತಕ್ಕಂಥದ್ದು. ತೋಟದ ತಪೋವನ ಅರ್ಥಾತ್ ತಪಸ್ಸಿಗೆ, ಅನುಷ್ಠಾನಕ್ಕೆ, ಅನುಸಂಧಾನಕ್ಕೆ, ಜಪ ಹೋಮಾದಿಗಳಿಗೆಲ್ಲವೂ ಪ್ರಶಸ್ತವಾದಂತಹ ಸ್ಥಳವಾಗಿದೆ ಈ ಕ್ಷೇತ್ರ. ಇದು ಶ್ರೀ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿಯ ಕ್ಷೇತ್ರವಾಗಿರತಕ್ಕಂಥದ್ದು. ಸನ್ನಿಧಾನದಲ್ಲಿ ವಿಶೇಷವಾಗಿ ಎರಡು ದೇವತಾ ಶಕ್ತಿ ಇರತಕ್ಕಂಥದ್ದು. ಒಂದು ಲಕ್ಷ್ಮಿಯ ಶಕ್ತಿ, ಇನ್ನೊಂದು ಪ್ರತ್ಯಂಗಿರಾ ದೇವಿಯ ಶಕ್ತಿ. ಈ ಎರಡು ಶಕ್ತಿಗಳು ಸಹಿತವಾಗಿ ಒಗ್ಗೂಡಿ ಇರತಕ್ಕಂತಹ ವಿಶೇಷವಾದಂತಹ ಕ್ಷೇತ್ರ ಯಾವುದು ಅಂದರೆ ನಮ್ಮ ಕರುನಾಡಿನಲ್ಲಿ ಸಿರಾ ತಾಲೂಕಿನಲ್ಲಿರ್ತಕ್ಕಂತಹ ತೋಟದ ತಪೋವನದ ಶ್ರೀ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿಯ ಸನ್ನಿಧಾನ. ತಾವೆಲ್ಲ ಕೇಳಿದ್ದೀರಿ, ಲಕ್ಷ್ಮೀ ಪ್ರತ್ಯಂಗಿರಾ ದೇವಿಯನ್ನು ನೋಡಬೇಕು ಅಂದರೆ ನಾವು ಕೇರಳಕ್ಕೆ ಹೋಗಬೇಕಿತ್ತು. ದೇವರ ನಾಡಿನಲ್ಲಿ ಪ್ರತ್ಯಂಗಿರಾ ಸನ್ನಿಧಾನ. ಮಂತ್ರ ದೇವತೆ ಅಂತ ಹೇಳ್ತಾರೆ ಪ್ರತ್ಯಂಗಿರಾ ದೇವಿಗೆ. ತಂತ್ರ ದೇವತೆಯೋ ಹೌದು, ಅದಲ್ಲದೆ ಯಂತ್ರ ದೇವತೆಯೋ ಹೌದಾಗಿರ್ತಕ್ಕಂಥವಳು. ಈ ಯಂತ್ರ ಮಂತ್ರ ತಂತ್ರಕ್ಕೆ ಅಧೀಶ್ವರಿಯಾಗಿರ್ತಕ್ಕಂತಹ ಪ್ರತ್ಯಂಗಿರಾ ದೇವಿಯ ದರ್ಶನವನ್ನು ಮಾಡ್ತಾ ಇದ್ದೇವೆ ಲಕ್ಷ್ಮೀ ಸ್ವರೂಪದಲ್ಲಿ. ಅರ್ಥಾತ್ ಲಕ್ಷಣವಾಗಿದ್ದುಕೊಂಡು ಬರುವಂತಹ ಭಕ್ತಾದಿಗಳಿಗೆ, ಯಾರು ಒಳ್ಳೆಯ ಭಕ್ತಿಯಿಂದ ಶ್ರದ್ಧೆಯಿಂದ ಇಲ್ಲಿಗೆ ಬಂದು ಪೂಜೆಯನ್ನು ಮಾಡ್ತಾರೆಯೋ ಅವರಿಗೆ ಸದಾಕಾಲದಲ್ಲೂ ಸಹಿತವಾಗಿ ಭಯವನ್ನು ನಿವೃತ್ತಿ ಮಾಡಿ ಆರೋಗ್ಯ ಭಾಗ್ಯವನ್ನು ದಯಪಾಲಿಸುವಂತಹ ದೇವತೆ ಶ್ರೀ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿಯಾಗಿರ್ತಕ್ಕಂಥವಳು. ಆ ತಾಯಿಯ ದರ್ಶನ ಹಾಗೂ ಅನುಗ್ರಹವನ್ನು ಪಡೆಯುವುದರಿಂದ ನಮಗೆ ಎಷ್ಟೇ ಕಷ್ಟ ದೋಷಗಳಿದ್ರೂ ಪರಿಹಾರವಾಗ್ತದೆ. ಹಾಗಿದ್ರೆ ಯಾವ ಕಷ್ಟ ಬಂದಾಗ ನಾವು ಲಕ್ಷ್ಮೀ ಪ್ರತ್ಯಂಗಿರಾ ದೇವಿಗೆ ಮೊರೆ ಹೋಗಬೇಕು? ಮನುಷ್ಯನ ಜೀವನದಲ್ಲಿ ಕಷ್ಟಗಳ ಪರಂಪರೆ ಅಪಾರವಾಗಿರ್ತದೆ. ಸದಾಕಾಲದಲ್ಲೂ ಸಹಿತವಾಗಿ ತೊಂದರೆಯನ್ನು ಕೊಡ್ತಾ ಇರ್ತದೆ. ರೋಗ ರುಜಿನಾದಿಗಳಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರ್ತದೆ. ಹಣಕಾಸಿನ ತೊಂದರೆಯಿಂದ ಸಾಕಷ್ಟು ನಾವು ಕಷ್ಟವನ್ನು ಅನುಭವಿಸ್ತೇವೆ. ಅದಕ್ಕಿಂತಲೂ ಮನೆಯಿಂದ, ಭೂಮಿಯಿಂದ ಕಷ್ಟವನ್ನು ಅನುಭವಿಸ್ತೇವೆ. ಪಿತ್ರಾರ್ಜಿತವಾದಂಥ ಆಸ್ತಿಪಾಸ್ತಿಗಳಿಂದ ಕಷ್ಟವನ್ನು ಅನುಭವಿಸ್ತೇವೆ. ಅಥವಾ ಪಿತೃದೋಷದಿಂದ, ಮಾತೃದೋಷದಿಂದ, ಭ್ರಾತೃದೋಷದಿಂದ, ಶಾಪದೋಷದಿಂದ ಕಷ್ಟವನ್ನು ಅನುಭವಿಸ್ತಾ ಇರ್ತೇವೆ. ಅಥವಾ ನಾಗ ಸಂಬಂಧವಾದಂತಹ ದೋಷದಿಂದಲೂ ಸಹಿತವಾಗಿ ನಾವು ಕಷ್ಟವನ್ನು ಅನುಭವಿಸ್ತಾ ಇರ್ತೇವೆ. ಜೀವನದುದ್ದಕ್ಕೂ ಕಷ್ಟವೇ ಆಗಿ ಹೋದರೆ ಮನುಷ್ಯನ ಜೀವನದಲ್ಲಿ ಸುಖ ಯಾವಾಗ? ಮನುಷ್ಯನ ಜೀವನದಲ್ಲಿ ಸುಖ ಬೇಕು, ನೆಮ್ಮದಿ ಬೇಕು, ಸಂತೋಷ ಬೇಕು. ಜನನದಿಂದ ಮರಣದವರೆಗೂ ಸಹಿತವಾಗಿ ಸುಖ ಸಂತೋಷವಾಗಿದ್ದಾಗ ನಮ್ಮ ಜೀವನವೇ ಪಾವಿತ್ರ್ಯವನ್ನು ಹೊಂದುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಅದಕ್ಕೋಸ್ಕರವಾಗಿ ನಾವು ಏನು ಮಾಡಬೇಕು? ನಿತ್ಯ ನಿರಂತರವಾಗಿ ದೇವತಾ ಭಕ್ತಿ ಇಟ್ಟುಕೊಂಡಿರಬೇಕು. ಶ್ರದ್ಧೆಯಿಂದ ದೇವತಾ ಪೂಜೆಯನ್ನು ಮಾಡುವುದರಿಂದ, ಶ್ರದ್ಧೆಯಿಂದ ದೇವತಾರ್ಚನೆಯನ್ನು ಮಾಡುವುದರಿಂದ, ಶ್ರದ್ಧೆಯಿಂದ ದೇವಿಗೆ ನಾವು ಕೈ ಮುಗಿಯುವುದರಿಂದ ನಮ್ಮ ಕಷ್ಟ ದೋಷಗಳು ಪರಿಹಾರವಾಗ್ತದೆ. ಹೀಗಿರುವಾಗ ಮನುಷ್ಯನ ಜೀವನದಲ್ಲಿ ಅಯಾಚಿತವಾಗಿ ಬರತಕ್ಕಂತಹ ಕಷ್ಟಗಳು ಅದೆಷ್ಟೋ. ಅದರಲ್ಲಿ ಮಂತ್ರ, ಮಾಟ, ತಂತ್ರ, ದೃಷ್ಟಿದೋಷ, ವಾಗ್ದೋಷ, ಶಾಪದೋಷ ಇತ್ಯಾದಿಗಳೆಲ್ಲವೂ ಸಹಿತವಾಗಿ ಅಯಾಚಿತವಾಗಿ ಬರ್ತದೆ. ಬಂದಂತಹ ಸಂದರ್ಭದಲ್ಲಿ ಮನುಷ್ಯ ಜೀವನದಲ್ಲಿ ಎದ್ದೇಳಲಿಕ್ಕಾಗೋದಿಲ್ಲ. ಇದ್ದದ್ದನ್ನೆಲ್ಲ ಕಳ್ಕೊಳ್ತಾನೆ, ನಷ್ಟವನ್ನು ಹೊಂದುತ್ತಾನೆ, ಆರೋಗ್ಯಹೀನನಾಗ್ತಾನೆ, ಜೊತೆಯಲ್ಲಿ ಅಪಾರವಾದಂತಹ ದುಃಖಕ್ಕೆ ಒಳಗಾಗ್ತಾನೆ.
ಇದೆಲ್ಲದರಿಂದ ಪಾರಾಗಬೇಕು ಅಂತಾದರೆ ನರಸಿಂಹನ ಪ್ರತಿರೂಪವಾಗಿರತಕ್ಕಂತಹ ನಾರಸಿಂಹಿಯ ಅನುಗ್ರಹವನ್ನು ಪಡೆದುಕೊಳ್ಳಬೇಕು. ಹಾಗಿದ್ರೆ ನಾರಸಿಂಹಿ ಅಂದರೆ ಯಾರು? ನಾರಸಿಂಹಿ ಅಂದರೆ ಪ್ರತ್ಯಂಗಿರಾದೇವಿಗೆ ನಾರಸಿಂಹಿ ಅಂತ ಮತ್ತೊಂದು ಹೆಸರಿದೆ. ಹಿಂದೊಂದು ಕಾಲದಲ್ಲಿ ನರಸಿಂಹನು ಉಗ್ರರೂಪವನ್ನು ತಾಳುವುದರ ಮೂಲಕವಾಗಿ ಹಿರಣ್ಯಕಶಿಪುವೇ ಮೊದಲಾದಂತಹ ರಕ್ಕಸರನ್ನೆಲ್ಲರನ್ನೂ ಸಹಿತ ಸಂಹಾರ ಮಾಡಿದಂತಹ ವಿಶೇಷತೆಯನ್ನು ತಾವು ಕಂಡುಕೊಂಡಿದ್ದೀರಿ. ಜೊತೆಯಲ್ಲಿ ಕಥೆಯನ್ನೂ ಸಹಿತವಾಗಿ ಕೇಳಿದ್ದೀರಿ. ಅವನು ನರಸಿಂಹನು ಕಂಬವನ್ನು ಒಡೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಉಗ್ರ ನರಸಿಂಹನಾಗಿ ಹೊರಗೆ ಬಂದ. ತದನಂತರದಲ್ಲಿ ಪ್ರಹ್ಲಾದನ ಪ್ರಾರ್ಥನೆಯಂತೆ ಯೋಗ ನರಸಿಂಹನೂ ಆದ, ಭೋಗ ನರಸಿಂಹನೂ ಆದ. ಅವನ ಉಗ್ರರೂಪವನ್ನು ತಣಿಸುವುದಕ್ಕೋಸ್ಕರವಾಗಿ ಪ್ರಹ್ಲಾದನ ಪ್ರಾರ್ಥನೆಯಂತೆ ಓಡೋಡಿ ಬಂದು ಲಕ್ಷ್ಮೀದೇವಿಯೇ ಬಂದು ನರಸಿಂಹನ ತೊಡೆಯನ್ನು ಏರಿದಾಗ ಅವನು ಲಕ್ಷ್ಮೀ ನರಸಿಂಹನಾದ. ಆದರೂ ಸಹಿತವಾಗಿ ಅವನ ಉಗ್ರರೂಪ ಕಡಿಮೆಯಾಗಲಿಲ್ಲ. ಅಂತಹ ಸಂದರ್ಭದಲ್ಲಿ ಶಂಕರನ ತೇಜಸ್ಸಿನಿಂದ ಶರಭೇಶ್ವರ ಹೇಳುವಂತಹ ಒಂದು ರೂಪ ವಿಶೇಷವಾಗಿ ಬಂದು ನಿಂತಹ ಸಂದರ್ಭದಲ್ಲಿ ಆಗ ನರಸಿಂಹನ ಉಗ್ರರೂಪವನ್ನು ನೋಡಿದಂತಹ ಶರಭೇಶ್ವರನು ಅವನೂ ಸಹಿತವಾಗಿ ಉಗ್ರರೂಪವನ್ನು ತಾಳಿದಂತಹ ಸಂದರ್ಭದಲ್ಲಿ ಶಂಕರನ ತೇಜಸ್ಸಿನಿಂದಲೇ ಹುಟ್ಟಿದಂತಹ ಪ್ರತ್ಯಂಗಿರಾದೇವಿ ಬಂದಾಗ ವಿಶೇಷವಾಗಿ ಶರಭೇಶ್ವರನು ಶಾಂತನಾದ, ಜೊತೆಯಲ್ಲಿ ನರಸಿಂಹನೂ ಸಹಿತವಾಗಿ ಶಾಂತನಾದ. ಅಂದಾಗ ನರಸಿಂಹನ ಪ್ರತಿರೂಪವೇ ಇರತಕ್ಕಂಥದ್ದು, ಪ್ರತಿಶಕ್ತಿಯೇ ಇರತಕ್ಕಂಥದ್ದು ಪ್ರತ್ಯಂಗಿರಾದೇವಿಯಲ್ಲಿ. ಆ ಪ್ರತ್ಯಂಗಿರಾದೇವಿಯ ದರ್ಶನವನ್ನು ಮಾಡಿಕೊಳ್ಳುವುದರಿಂದ, ಪ್ರತ್ಯಂಗಿರಾದೇವಿಯ ಪೂಜೆಯನ್ನು ಮಾಡುವುದರಿಂದ ಕಷ್ಟ ಎಲ್ಲ ಪರಿಹಾರವಾಗ್ತದೆ ಹೇಳುವಂಥದ್ದು ಶಾಸ್ತ್ರವಿದಿತ. ಜೊತೆಯಲ್ಲಿ ಪ್ರತ್ಯಂಗಿರಾದೇವಿಗೆ ಆಹಾರ ಯಾವುದಾಗಿದ್ದರೆ ಮೆಣಸಿನಕಾಯಿಯೇ ಆಹಾರವಾಗಿರ್ತಕ್ಕಂಥದ್ದು, ಖಾರ. ಅವಳಿಗೆ ಮೆಣಸಿನಕಾಯಿಯನ್ನು ನೀವು ಎಷ್ಟು ಕೊಡ್ತೀರೋ ಅಷ್ಟು ಸಂತೋಷವಂತೆ. ನಿಮ್ಮ ಶರೀರ ತೂಕದಷ್ಟು ಮೆಣಸಿನಕಾಯಿಯನ್ನು ಹೋಮಕ್ಕೆ ಹಾಕ್ತೀರಾ, ನಿಮ್ಮ ಕುಟುಂಬದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟ ದೋಷಗಳನ್ನು ಸಹಿತವಾಗಿ ಪರಿಹಾರ ಮಾಡುವುದರ ಜೊತೆಯಲ್ಲಿ ಆ ಕಷ್ಟಗಳನ್ನೆಲ್ಲವನ್ನು ತಾನೇ ತೆಗೆದುಕೊಂಡು ನಿಮ್ಮನ್ನು ಇಷ್ಟಾರ್ಥ ಸಿದ್ಧರನ್ನಾಗಿ ಮಾಡ್ತಾಳಂತೆ. ಅಷ್ಟು ಸಾಮರ್ಥ್ಯ ಇರತಕ್ಕಂಥದ್ದು ಪ್ರತ್ಯಂಗಿರಾದೇವಿ. ಅವಳ ರೂಪವನ್ನು ತಾವೆಲ್ಲ ನೋಡಿದ್ದೀರಿ. ಒಂದು ಸಾರಿ ಈ ಹಲ್ಲನ್ನು ಕಿರಿದು ನಿಂತುಕೊಂಡಾದರೆ ಎಂತಹ ದುಷ್ಟ ಶಕ್ತಿಗಳಿದ್ರೂ ಸಹಿತವಾಗಿ ಅದು ಓಡಿ ಹೋಗಬೇಕು. ನಕಾರಾತ್ಮಕ ಶಕ್ತಿಗಳು ಹೊರಗೆ ಹೋಗಬೇಕು. ಸಾಕಾರ ಶಕ್ತಿಗಳೇನಿದೆಯೋ ಅದೆಲ್ಲವೂ ಸಹಿತವಾಗಿ ಮನೆಯನ್ನು ಸೇರಬೇಕು. ಅಂತಹ ಶಕ್ತಿ ರೂಪವಾಗಿರ್ತಕ್ಕಂತಹ ಪ್ರತ್ಯಂಗಿರಾದೇವಿಯ ದರ್ಶನವನ್ನು ಮಾಡಿಕೊಳ್ಳುವಂತಹ ಒಂದು ವಿಶೇಷತೆ ಇರತಕ್ಕಂತಹದ್ದು ಇವತ್ತಿನ ದಿವಸ, ಅರ್ಥಾತ್ ಇವತ್ತು ಭೀಮನ ಅಮಾವಾಸ್ಯೆ ಭಾಳ ವಿಶೇಷವಾಗಿದೆ. ಇದಲ್ಲದೆ ಪ್ರತಿ ಅಮಾವಾಸ್ಯೆಯಲ್ಲೂ ಸಹಿತವಾಗಿ ಇಲ್ಲಿ ವಿಶೇಷವಂತಹ ಪೂಜೆ ಪುನಸ್ಕಾರಗಳು ನಡೀತದೆ. ಬರುವಂತಹ ಭಕ್ತಾದಿಗಳು ತಮಗಿರತಕ್ಕಂತಹ ಕಷ್ಟಗಳನ್ನೆಲ್ಲವನ್ನೂ ಸಹಿತವಾಗಿ ಚೀಟಿಯಲ್ಲಿ ಬರೆದು ಕಟ್ಟುಗಾಯನ್ನು ಮಾಡಿ ಅದಕ್ಕೆ ಒಂದು ಕೆಂಪು ಬಣ್ಣದ ಕೇಸರಿ ಬಣ್ಣದ ಬಟ್ಟೆಯನ್ನು ಸುತ್ತಿ ಅದರಲ್ಲಿ ಚೀಟಿಯನ್ನಿಟ್ಟು ಇಲ್ಲಿ ತಾಯಿಯ ಎದುರು ಭಾಗದಲ್ಲಿ ಕಟ್ಟಿ ಹೋದರೆ ನಿಮ್ಮ ಕಷ್ಟಗಳೆಲ್ಲವೂ ಸಹಿತವಾಗಿ ಕರಗಿ ಹೋಗ್ತದೆ. ರೋಗ ಬಂದಾಗ ವೈದ್ಯರು ಔಷಧವನ್ನು ಕೊಡ್ತಾರೆ, ಆದರೆ ರೋಗ ನಿಧಾನವಾಗಿ ಕಡಿಮೆ ಆಗ್ತದೆ. ರೋಗ ಬರುವಾಗ ಹಾರಿ ಬರ್ತದೆ ಅಂತೆ, ಹೋಗುವಾಗ ಹರಿದು ಹೋಗ್ತದೆ ಅಂತೆ. ಆದ್ದರಿಂದ ನಿಧಾನವಾಗಿ ಕಡಿಮೆ ಆಗ್ತದೆ. ಅದೇ ರೀತಿಯಲ್ಲಿ ದೇವತಾ ಶಕ್ತಿ ಅಪಾರವಾಗಿದ್ದರೂ ಸಹಿತವಾಗಿ ನಮ್ಮ ಭಕ್ತಿ ಕಡಿಮೆ ಇದ್ದಲ್ಲಿ ಆಗ ನಮಗಿರ್ತಕ್ಕಂತಹ ಕಷ್ಟಾದಿಗಳು ನಿಧಾನವಾಗಿ ಹೋಗ್ತದೆ. ಆದ್ದರಿಂದ ಒಂದು ಸಾರಿ ಅಲ್ಲ, ಕೊನೆಯ ಪಕ್ಷ 5 ಸಾರಿ ಆದರೂ ತಾಯಿಯ ದರ್ಶನವನ್ನು ಮಾಡಬೇಕು. ಅಮಾವಾಸ್ಯೆಗೆ 5 ಅಮಾವಾಸ್ಯೆಗೆ ಬಂದರೆ ನಿಮ್ಮ ಕಷ್ಟ ಪರಿಹಾರವೇ. ಪ್ರತಿ ಅಮಾವಾಸ್ಯೆಗೆ ಬರ್ತಾ ಇದ್ದೀರಿ, ಆಗ ನಿಮ್ಮ ಕಷ್ಟ ದೋಷಗಳೆಲ್ಲವೂ ಸಹಿತವಾಗಿ ಹಂತ ಹಂತವಾಗಿ ಪರಿಹಾರವಾಗ್ತದೆ. ಒಂದು ಸಾರಿ ಬಂದು ದರ್ಶನ ಮಾಡಿಬಿಟ್ರೆ ಕಷ್ಟ ಹೋಯಿತು, ಪ್ರತ್ಯಂಗಿರಾದೇವಿಗೆ ಹೋಗಿ ಬಂದ್ವಿ, ಕಾಶಿಗೆ ಹೋಗಿ ಬಂದ್ವಿ ಹೇಳಿದಾಗೆ ಅಂದರೆ ಹೋಗಿ ಬಂದ್ವಿ ಅಂತಂದರೆ ಕಷ್ಟ ಹೋಗೋದಿಲ್ಲ. ಹಂತ ಹಂತವಾಗಿ ನಾವು ಅದನ್ನು ಪರಿಹಾರ ಮಾಡಿಕೊಳ್ಳಬೇಕೇ ವಿನಃ ನಮ್ಮ ಕಷ್ಟ ನಿರಂತರವಾಗಿ ಇದ್ದೇ ಇರ್ತದೆ, ಆದರೆ ಅದು ಶಮನವಾಗ್ತಾ ಇರ್ತದೆ. ಅದಕ್ಕೋಸ್ಕರವಾಗಿ ತಾಯಿಯ ದರ್ಶನವನ್ನು ಮಾಡುವುದಕ್ಕೋಸ್ಕರವಾಗಿ ಈ ಕಟ್ಟುಗಾಯಿಯನ್ನು ಇಲ್ಲಿಯೇ ಕಟ್ಟಬೇಕಾಗಿರ್ತಕ್ಕಂಥದ್ದು, ಮನೆಯಲ್ಲಿ ಕಟ್ಟುವಂಥದ್ದಲ್ಲ. ನೋಡಿ, ಮನೆಗೆ ತೆಗೆದುಕೊಂಡು ಹೋಗುವಂತಹ ಕಟ್ಟುಗಾಯಿಯನ್ನು ಇಲ್ಲೇ ಮಾಡಿಟ್ಟಿರ್ತಾರೆ. ಇದರಲ್ಲಿ ವಿಶೇಷವಾಗಿದೆ, ಇದರೊಳಗೆ ರಸ ಪದಾರ್ಥಗಳನ್ನು ಹಾಕಿರ್ತಾರೆ. ಜೊತೆಯಲ್ಲಿ ತೆಂಗಿನಕಾಯಿಗೆ ದಾರವನ್ನು ಸುತ್ತಿ ಅಘೋರಾಸ್ತ್ರ ಮಂತ್ರದಿಂದ ಮಂತ್ರಿಸಿ ಪ್ರತ್ಯಂಗಿರಾದೇವಿಯ ಸನ್ನಿಧಾನದಲ್ಲಿ ಇಟ್ಟು ಪೂಜಿಸಿ ಕಟ್ಟುಗಾಯಿಯನ್ನು ಕೊಡ್ತಾರೆ. ಇದನ್ನು ಮನೆಗೆ ತೆಗೆದುಕೊಂಡು ಹೋಗಿ ಕಟ್ಟಿದರೆ ಯಾವುದೇ ರೀತಿಯಂತಹ ತೊಂದರೆಗಳಿರೋದಿಲ್ಲ. ಜೊತೆಯಲ್ಲಿ ಪ್ರತ್ಯಂಗಿರಾದೇವಿಯ ಫೋಟೋವನ್ನು ಮನೆಯಲ್ಲಿ ಇಡ್ಬೋದು.
ಮನೆಯಲ್ಲಿ ಇಡಬಹುದು ಅಂದರೆ ಮನೆಯ ಒಳಭಾಗದಲ್ಲಿ ಇಡುವಾಗಿಲ್ಲ, ಮನೆಯ ಹೊರಭಾಗದಲ್ಲಿ ಇಡಬೇಕು. ಯಾಕೆಂದರೆ ಉಗ್ರ ದೇವತೆ, ಆದ್ದರಿಂದ ಮನೆಯ ಹೊರಭಾಗದಲ್ಲಿ ಇಡಬೇಕಾಗಿರ್ತಕ್ಕಂಥದ್ದು. ಒಟ್ಟಾರೆ ಪ್ರತ್ಯಂಗಿರ ದೇವಿಗೆ ನೀವು ನಮಸ್ಕಾರವನ್ನು ಮಾಡ್ತಾ ಇದ್ದೀರಿ ಅಂದರೆ ಕಲಿಯುಗದಲ್ಲಿ ಮಂತ್ರದೇವತೆ ಯಾವುದು ಅಂದರೆ ಪ್ರತ್ಯಂಗಿರಾದೇವಿ. ಆದ್ದರಿಂದ ಮಂತ್ರದೇವತೆ, ಸರ್ವಾಪನ್ನಿವಾರಿಣಿ, ಸಕಲ ದುಃಖ ಮೋಚಿನಿಯಾಗಿರ್ತಕ್ಕಂತಹ ಪ್ರತ್ಯಂಗಿರಾದೇವಿಯ ದರ್ಶನವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮೆಲ್ಲ ಕಷ್ಟ ದೋಷಗಳು ಸಹಿತವಾಗಿ ಪರಿಹಾರವಾಗಿ ಸುಖ, ಶಾಂತಿ, ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆ ತಾಯಿಯ ದರ್ಶನವನ್ನು ಮಾಡ್ಕೊಳ್ಳಿ. ಇದು ಇರತಕ್ಕಂತಹದ್ದು ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಎಲೆಯೂರು ಗ್ರಾಮದ ಇಲ್ಲಿಯ ಧರ್ಮದರ್ಶಿಗಳು ಬಸವರಾಜ ಶಾಸ್ತ್ರಿಗಳವರು. ಅವರ ಸಂಪರ್ಕವನ್ನು ಮಾಡಿ ಇಲ್ಲಿಯ ಪೂಜೆ ಪುನಸ್ಕಾರಗಳನ್ನು ತಿಳಿದುಕೊಂಡು ಮಾಡಿದಾಗ ನಿಮ್ಮ ಕಷ್ಟ ದೋಷಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗ್ತದೆ, ನೆಮ್ಮದಿ ಉಂಟಾಗ್ತದೆ, ಸಂತೋಷ ಉಂಟಾಗ್ತದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಎಲ್ಲರಿಗೂ ಸುಭಿಕ್ಷವಾಗಲಿ, ಸನ್ಮಂಗಳವಾಗಲಿ. ಶುಭ ವಸ್ತು.